ಆಯ್ತಾ? ಎಲ್ಲ ಮಾತಾಡಿ ದಯವಿಟ್ಟು. ಯಾವುದೇ ಪಾರ್ಟಿ ರಾಜಕಾರಣಿಗಳು ಆಮೇಲೆ ನಿಧಾನ ನಿಮ್ಮ ಹತ್ರ ಮಾತಾಡ್ತೀವಿ. ಫಸ್ಟು ನಾಗರಿಕರು ಎಲ್ಲ ಸಾಮಾನ್ಯ ಜನ. ಥ್ಯಾಂಕ್ ಯು ಫಾರ್ ಎಲ್ಲರೂ ಕೂಡ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಸ್ವಾಗತ. ಒಳ್ಳೆ ವಾತಾವರಣದಲ್ಲಿ ಕೂತಿದ್ದೀರಿ. ನನಗಿಂತ ಒಂದು ಪರಿಸರ ನೋಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮ್ಗೂ ಥ್ಯಾಂಕ್ಸ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವೆಂಕಟೇಶ್ ಅಂದ್ಬಿಟ್ಟು. ಈ ಲಾಲ್ಬಾಗ್ಗೆ ಸುಮಾರು ಜನ ಸುಮಾರು ಏರಿಯಾಯಿಂದ ಬರ್ತಾರೆ. ಇಲ್ಲಿ ಏನಂದ್ರೆ ಪೊಲ್ಯೂಷನ್ ಫ್ರೀ. ವೇರಾಸ್ ಇನ್ ಅದರ್ ಪಾರ್ಕ್ಸ್ ಯು ವಿಲ್ ಹ್ಯಾವ್ ಸೈಡ್ ರೋಡಲ್ಲಿ ವೆಹಿಕಲ್ಸ್ ಓಡಾಡುತ್ತೆ. ಇಲ್ಲಿ ಅದೊಂದು ಭಾಗ್ಯ ನಮಗೆ ದೇವರು ಕಲ್ಪಿಸ್ಕೊಟ್ಟಿದ್ದಾನೆ. ಅದನ್ನು ಸ್ವಲ್ಪ ಇವಾಗ ಆರ್ಟಿಕಲ್ಚರ್ ಅವರು ಎಲ್ಲರಿಗೂ ಹೇಳಿ ಸ್ವಲ್ಪ ಡೆವಲಪ್ ಮಾಡಿದ್ದಾರೆ ಆಲ್ರೆಡಿ. ಸೊ ಇದು ಬಿಟ್ಟು ಆಮೇಲೆ ಇನ್ಫ್ರಾಸ್ಟ್ರಕ್ಚರು ದಯವಿಟ್ಟು ನಮ್ಮ ಸಾಹೇಬರು ಅದಕ್ಕೆ ಮನಸ್ಸು ಮಾಡಬೇಕು. ಭಾಳ ಕಡೆ ಹಳ್ಳ ಇದು ಎಲ್ಲ ಇದೆ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಅವರ್ ಸೀನಿಯರ್ ಸಿಟಿಸನ್ಸ್ ಟು ಮೂವ್ ಅರೌಂಡ್ ದ ಥಿಂಗ್ಸ್. Good morning everyone. Good morning. My name is Sumant. Stage central ಬನ್ನಿ. Sir, ನಂಗೆ ಆಕ್ಚುಲಿ 2 ಕ್ವೆಶ್ಚನ್ಸ್ ಇದೆ. ಸರ್ ಈ ಕಡೆ ಸರ್. ಒಂದು ಕ್ವೆಶ್ಚನ್ ಬಂದ್ಬಿಟ್ಟು ಜನ ಜಾಸ್ತಿ ಇವಾಗ ಆ ಟನಲ್ ಪ್ರಾಜೆಕ್ಟ್ ಇಂದ ಕೆಲವು ಲಾಲ್ಬಾಗ್ ಅದು ಕೆಲವು ಏರಿಯಾ ಒಂದು ಸ್ವಲ್ಪ ಇದಾಗುತ್ತೆ ಅಂತ ಹೇಳ್ತಾ ಇದೆ. ಸೊ ಅದರದ್ದು ಕ್ಲಾರಿಟಿ ಒಂದು ಸ್ವಲ್ಪ ಕೊಟ್ಟರೆ. ಆಮೇಲೆ ಸೆಕೆಂಡ್ ಕ್ವೆಶ್ಚನ್ ಬಂದು ಲೈಕ್ ಇಫ್ ಯು ಕ್ಯಾನ್ like ಈ peripheral Lalbagh the periphery, if you can make it similar to like how Vedanta has done, or maybe maybe beautify the periphery and develop it in a way where people find it more attractive. The only 2 questions in queries are actually. Lalbagh ವಾಯು ಮುಕ್ತ ಇದು ವೆಹಿಕಲ್ ಬಂದು ಪೊಲ್ಯೂಷನ್ ಆಗ್ತಾ ಇದೆ. ದಯವಿಟ್ಟು ಎಂಪ್ಲಾಯಿಗಳು ಗಾಡಿ ಎಲ್ಲ ಪಾರ್ಕಿಂಗ್ ಅಲ್ಲೇ ನಿಲ್ಲಿಸ್ಬಿಟ್ಟು ಒಳಗೆ ಪ್ರವೇಶ ಮಾಡಬೇಕಂತ ನಾವೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ಆಮೇಲೆ ಇದು 240 ಎಕರೆ ಜಮೀನು, ಎಂಪ್ಲಾಯೀಸ್ ಇಲ್ಲ, ತುಂಬಾ ಕಮ್ಮಿ ಇದೆ. ದಯವಿಟ್ಟು ಅದ್ರ ಮೇಲೆ ಗಮನ ಹರಿಸ್ಕೋಬೇಕಂತ ಹೆಸರು ಸೋಮಶೇಖರ್, ಇಲ್ಲೇ ಕನಕನಪಾಳ್ಯದ ವಾಸಿ. ಈಗ GP ಅಧಿಕಾರಿಗಳು ಯಾರಾದರೂ ಒಂದು ನನ್ನ ಸಣ್ಣ ಪ್ರಶ್ನೆಗೆ ಉತ್ತರ ಕೊಡಬೇಕು. ಮುಖ್ಯವಾಗಿ ಈ ಕಸ ವಿಲೇವಾರಿ ಕಾಂಟ್ರಾಕ್ಟರ್ಸ್ ಅವರ ಕಾಂಪ್ಯಾಕ್ಟರ್ ವೆಹಿಕಲ್ಸು ಅಥವಾ ಆಟೋಸು ಅವ್ರಿಗೆ ಪರ್ಟಿಕ್ಯುಲರ್ಗೆ BBMP ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ಯಾ ಅಥವಾ ಅವರೇ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೋಬೇಕಾ? ಅದನ್ನೊಂದು ಕ್ಲಾರಿಫೈ ಮಾಡಬೇಕು ದಯವಿಟ್ಟು. ನನ್ನ ಹೆಸರು ಸೇತೀರ್ಥ ಅಂತ. ನಾನು ಕಳೆದ 30 ವರ್ಷಗಳಿಂದ ಲಾಲ್ಬಾಗ್ ವಾಕರ್ ಅಸೋಸಿಯೇಷನ್ ಮೆಂಬರ್ ಕೂಡ, ಮತ್ತು ಇಲ್ಲಿ ವಾಕಿಂಗ್ ಮಾಡ್ತಾ ಇದ್ದೀನಿ. ನಮ್ಗೆಲ್ಲರಿಗೂ ತುಂಬಾ ಕೌತುಕದ ಪ್ರಶ್ನೆ ಮತ್ತು ಆತಂಕದ ಪ್ರಶ್ನೆ ಟನಲ್ ಬಗ್ಗೆ ಮಾತಾಡ್ತಾರೆ ಅಂತ ಅನ್ಸುತ್ತೆ. ನಾನು ಇನ್ನೊಂದು ವಿಷಯಗಳನ್ನ ಅವ್ರ ಗಮನಕ್ಕೆ ತರಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಲಾಲ್ಬಾಗ್ ಅಲ್ಲಿ ಸೌಂದರ್ಯವನ್ನ ನೋಡಿ ಬಂದಿದ್ದಾರೆ ಕೂಡ ಮುಖ್ಯಮಂತ್ರಿಗಳು. ಇಲ್ಲಿ ಲಾಲ್ಬಾಗ್ ಅಲ್ಲಿ DSLR ಕ್ಯಾಮ್ರಾ ತರುವಂತೆ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ಅನೇಕ ವಿದ್ಯಾರ್ಥಿಗಳು ಅವರು ಪ್ರಾಜೆಕ್ಟ್ ಮಾಡೋದು, ಪರಿಸರದ ಬಗ್ಗೆ ಬೇರೆ ಬೇರೆ ಅವರ ತಿಳುವಳಿಕೆಯ ಹೆಚ್ಚಿಸುವಂತ ಕೆಲಸ ಮಾಡೋದಕ್ಕೆ ವಿಡಿಯೋ ಮತ್ತು ಫೋಟೋಗ್ರಫಿ ಮಾಡ್ತಿರ್ತಾರೆ. ಅಂತ ಪ್ರಾಜೆಕ್ಟ್ಗೆ ಇಲ್ಲಿ ಒಳಗಡೆ DSLR ಕ್ಯಾಮ್ರಾ ತಗೊಂಡ್ರೆ ಅದ್ರ ಬ್ಯಾಟ್ರಿ ಕಿತ್ಕೊಂಡ್ಬಿಡೋದು, ಮೆಮೊರಿ ಕಾರ್ಡ್ ತಗೊಳ್ಳೋದು ಮಾಡ್ತಿದ್ದಾರೆ. ಈ ಅವಕಾಶ ಕೊಡಬೇಕು ಅಂತ ನಾನು ನಿಮ್ಮೆಲ್ಲರ ಪರವಾಗಿ, ಮತ್ತು ನನ್ನ ಮಗ ಇಲ್ಲಿ ಅನೇಕ ಅಧ್ಯಯನಕ್ಕೆ ಬರ್ತಾ ಇರ್ತಾರೆ, ಅಂತವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮಹೇಶ್ ಅಂತ. ನಾನು ಆಕ್ಯುಪಂಚರ್ ಡಾಕ್ಟರು. ಸೊ ಈ ಒಂದು ವಿಷಯದಲ್ಲಿ, ನೇಚರ್ ವಿಷಯದಲ್ಲಿ ಕೆಲವೊಂದು ಸಿಮಿಲಾರಿಟೀಸ್ ನಾನು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಸೊ ನಮ್ಮ ಬ್ಯಾಂಗ್ಳೂರಲ್ಲಿ ಇವತ್ತು ಇರೋದು ಲಂಗ್ ಸ್ಪೇಸು ದ ಬಿಗ್ಗೆಸ್ಟ್ ಬೆಸ್ಟ್ ಪ್ಲೇಸ್ ಬಂದು ಇದು. ಬ್ಯಾಂಗ್ಳೂರಲ್ಲಿ ಇರೋಂಥ ಒಂದೇ ಹಿಲ್ ಇರೋದು ನಮಗೆ ಲಾಲ್ಬಾಗು, ಬೇರೆ ಎಲ್ಲೂ ಇಲ್ಲ. ದೇವನಹಳ್ಳಿ ಹತ್ರ ಒಂದು ಹಿಲ್ ಇತ್ತು, ಅದನ್ನೆಲ್ಲ ಕಡ್ದು ಆಗ್ಲೇ ಮಾರ್ಬಿಟ್ಟಿದ್ದಾರೆ. ಸೊ ಈ ಹಿಲ್ನ ನಾವು ಸೇವ್ ಮಾಡ್ಕೋಬೇಕು. ಲಾಲ್ಬಾಗಲ್ಲಿ ಇರುವಂತ ನೇಚರ್ನ ನಾವು ಸೇವ್ ಮಾಡ್ಕೋಬೇಕು. ಆಸ್ ಅ ಡಾಕ್ಟರ್ ನಾನು ಹೇಳೋದು, ಈ ಒಂದು ನೇಚರ್ ಇಲ್ಲದೆ ನಾವು ಇರಕ್ಕಾಗಲ್ಲ. ಜಯನಗರಲ್ಲಿ ಇವತ್ತು ಬರೀ 10 ನಿಮಿಷ ಆಕ್ಸಿಜನ್ ತಗೊಳಕ್ಕೆ 4,000 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಸೊ ನಮಗಿಲ್ಲಿ ದೇವರು ಕೊಟ್ಟಿರುವಂತ ನೇಚರ್ ಇದೆ. ಈ ಒಂದು ಲಾಲ್ಬಾಗ್ ಪರಿಸರನ ಯಾವುದೇ ಪ್ರಾಜೆಕ್ಟ್ಗೆ, ಯಾವುದೇ ಕಾರಣಕ್ಕೆ ಈ ಒಂದು ಪರಿಸರನ ಹಾಳು ಮಾಡಬಾರ್ದು ಅಂತ ನಮ್ಮ DCM ಸಾಹೇಬರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಎನಿಥಿಂಗ್ ನೀವು ಏನಾದ್ರೂ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ, ನೇಚರ್ನ ಒಂದು ಸಮತೋಲನ ಮೇಂಟೈನ್ ಮಾಡಕ್ಕೆ ನೀವು ಮನಸ್ಸಲ್ಲಿ ಇಟ್ಕೊಂಡು ನೀವು ಮಾಡಿ ಅನ್ನೋದು ನನ್ನ ಅಭಿಪ್ರಾಯ ಆಸ್ ಅ ಡಾಕ್ಟರ್. ಥ್ಯಾಂಕ್ ಯು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.